ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಅನಧಿಕೃತವಾಗಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು, ಸೂರಹಳ್ಳಿ ಗ್ರಾಮದ ವಿಚಾರವಾಗಿ ರೈತ ಸಂಘದವರು ಅನಧಿಕೃತವಾಗಿ ಪ್ರತಿಭಟನೆ ನಡೆಸಿರುವುದಾಗಿ ಹೇಳಿದ್ದರು. ಸೂರಹಳ್ಳಿ ಗ್ರಾಮಸ್ಥರು ಸರ್ವೆ ನಂಬರ್ 269 ಮೂಲತಃ ಸರ್ಕಾರಿ ಖರಾಬು ಭೂಮಿಯಾಗಿದ್ದು, ನಂತರ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಗೋಮಾಳ ಎಂದು ಪರಿಗಣಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸುಮಾರು 315 ಎಕರೆ ವಿಸ್ತೀರ್ಣದ ಭೂಮಿಯಲ್ಲಿ 1960ರಲ್ಲಿಯೇ 100 ಎಕರೆ ಪ್ರದೇಶವನ್ನ 65 ರೈತರಿಗೆ ಸಾಗುವಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ಗೋಮಾಳಕ್ಕಾಗಿ ಕನಿಷ್ಠ 30 ಎಕರೆಯನ್ನ ಕಾಯ್ದಿರಿಸುವುದು ಕಡ್ಡಾಯವಾಗಿದ್ದು, ಸೂರಹಳ್ಳಿ ಗ್ರಾಮದಲ್ಲಿ ಸುಮಾರು 2500 ಜಾನುವಾರುಗಳಿರುವ ಹಿನ್ನೆಲೆಯಲ್ಲಿ ಗೋಮಾಳಕ್ಕೆ 780 ಎಕರೆ ಅಗತ್ಯವಿದೆ. ಆದರೆ ಲಭ್ಯವಿರುವ ಗೋಮಾಳ ಭೂಮಿ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಉಳಿದ ಪ್ರದೇಶಕ್ಕೆ ಸಾಗುವಳಿ ಪತ್ರ ನೀಡುವಂತೆ ರೈತರು ನಿಲ್ಲಿಸಿದ್ದ ಅರ್ಜಿಗಳನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲಿಸಿ ತಿರಸ್ಕರಿಸಲಾಗಿದೆ. ಈ ಕುರಿತು ಮರುಪರಿಶೀಲನೆ ನಡೆಸಲಾಗುವುದು ಎಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಬೇಕಾದರೆ ನಿಗದಿತ ನಿಯಮಗಳ ಪ್ರಕಾರ ನಡೆಸಬೇಕು. ಪ್ರತಿಭಟನೆಯಿಂದ ಸಿಬ್ಬಂದಿಗೆ ಹಾಗೂ ಮಹಿಳೆಯರಿಗೆ ಶೌಚಾಲಯಕ್ಕೆ ಹೋಗಲು ಕೂಡ ತೊಂದರೆ ಉಂಟಾಗಿದ್ದು, ನ್ಯಾಯಾಲಯ ಕಾರ್ಯನಿರ್ವಹಿಸುತ್ತಿದ್ದ ಬಾಗಿಲನ್ನ ಮುಚ್ಚಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ಕ್ರಮ ತಪ್ಪಾಗಿದ್ದು, ಅನಧಿಕೃತ ಪ್ರತಿಭಟನೆ ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಸ್ಪಷ್ಟಪಡಿಸಿದ್ದಾರೆ. ಗ್ರಾಮಸ್ಥರು ರೈತರು ಬಂದು ನಮ್ಮ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದು ಮೂಲ ಕಾರಣ ಸುರಳಿ ಗ್ರಾಮದ ಸರ್ವೆ ನಂಬರ್ 269 ಮೂಲತಃ ಕರದಲ್ಲಿ ಖರಾಬ್ ಅಂತ ಇತ್ತು. ಆಮೇಲೆ ಸುಮಾರು ರೆವೆನ್ಯೂ ರೆಕಾರ್ಡ್ಸಲ್ಲಿ ಗೋಮಾಳ ಅಂತ ಪರಿಗಣಿಸಿ ಗೋಮಾಳ ಅಂತ ರೆಕಾರ್ಡ್ ಆಗಿದೆ. 596 ಅಥವಾ RTC ಎಲ್ಲ ಕಡೆ ಗೋಮಾಳ ಅಂತ ಇದು ರೆಕಾರ್ಡ್ ಆಗಿತ್ತು. ನಮ್ಮ ರೆವೆನ್ಯೂ ರೆಕಾರ್ಡ್ಸಲ್ಲಿ ಗೋಮಾಳ ಅಂತ ಅಧಿಕೃತವಾಗಿ ಅದು ಕೂತಿದೆ. ಅದರದ್ದು ವಿಸ್ತೀರ್ಣ ಟೋಟಲ್ 315 ಎಕರೆ ಇದ್ದು, ಸುಮಾರು 100 ಎಕರೆ 1940 ಮತ್ತು 60ರಲ್ಲಿ ಒಂದು 65 ಜನಕ್ಕೆ ಸ್ಯಾಂಕ್ಷನ್ ಆಗಿದೆ ಇದು ಸಾಗುವಳಿ ಮೂಲಕ. ಇನ್ನು 215 ಎಕರೆಯಲ್ಲಿ ಫಾರಂ 57ನಲ್ಲಿ ಅರ್ಜಿಗಳು ಸಲ್ಲಿಸಿದ್ದಾರೆ. ಇದರಲ್ಲಿ ನಾವು ಗೋಮಾಳ ವಿಸ್ತೀರ್ಣ ನಮ್ಮ ಕಾನೂನಡಿಯಲ್ಲಿ ಪ್ರತಿ 100 ಜಾನುವಾರಕ್ಕೆ 30 ಎಕರೆ ಗೋಮಾಳ ಜಾಗನ ಕಾಯ್ದಿರಿಸ್ಕೊಳ್ಬೇಕು. ಸೂರಹಳ್ಳಿ ಗ್ರಾಮದಲ್ಲಿ ಸುಮಾರು 2,500 ಜಾನುವಾರು ನಮ್ಮ ವೆಟರ್ನರಿ ರಿಪೋರ್ಟ್ ಪಾಪ್ಯುಲೇಷನ್ ಕ್ಯಾಟಲ್ ಪಾಪ್ಯುಲೇಷನ್ ಅಡಿಯಲ್ಲಿ ಇದೆ. ಹಾಗಾಗಿ ಸುಮಾರು 800 ಎಕರೆ ಸುಮಾರು 780 ಎಕರೆ ಗೋಮಾಳ ಇರಬೇಕಾಗಿದ್ದು 200 ಎಕರೆ ಗೋಮಾಳ ಇದೆ. ಸೊ ಎಕ್ಸ್ಟೆಂಟ್ಗಿಂತ ಕಡಿಮೆ ಇರೋದ್ರಿಂದ ಎಲ್ಲ ಅರ್ಜಿಗಳು ಫಾರಂ 57ನಲ್ಲಿ ಕಾನೂನು ಚೌಕಟ್ಟಲ್ಲಿ ನಾವು ಅದನ್ನು ರಿಜೆಕ್ಟ್ ಮಾಡಿದ್ದೀವಿ.